ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ನಗರದ 1ನೇ ವಾರ್ಡ್ನ ರಂಗಪುರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಾಲಯ ಲೋಕಾರ್ಪಣೆಯ 2ನೇ ದಿನದ ಕಾರ್ಯಕ್ರಮಗಳಾದ ಸಾಂಸ್ಕೃತಿಕ ವಾದ್ಯಗಳೊಂದಿಗೆ ದಿವ್ಯರಥ ಮಂಟಪದಲ್ಲಿ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಗ್ರಹ ಘೋಷಯಾತ್ರೆ ಆಕರ್ಷಣೀಯವಾಗಿತ್ತು. ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಬೆಳ್ಳಾವಿಯ ಶ್ರೀ ಕಾರದೇಶ್ವರ ಮಠದ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿ, ಶ್ರೀ ರೇವಣ್ಣ ಸಿದ್ದೇಶ್ವರ ಗುರುಮಠದ ಶ್ರೀ ಬಿಂದು ಶೇಖರ ಒಡೆಯರ್ ಸ್ವಾಮೀಜಿ, ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸ್ಥಾಪಕ ಡಾಕ್ಟರ್ LG ಮಂಜುನಾಥ್, ಮೆಳಕೋಟೆ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರಾದ ಶ್ರೀನಿಧಿ ಸ್ವಾಮಿ, ಗಾಯಕರಾದ ರಾಘವೇಂದ್ರ ಪ್ರಸಾದ್ ನಾಡಿಗ್, ಹರಿಪ್ರಸಾದ್, ಮೋಹನ್ ಕುಮಾರ್, ನಟರಾಜ್, ಸಾಹಿತಿಗಳಾದ ಕೃಷ್ಣಮೂರ್ತಿ, ಅರ್ಚಕರು ರಾಜಣ್ಣ ಸೇರಿದಂತೆ ಅನೇಕ ಭಕ್ತರು ಉಪಸ್ಥಿತರಿದ್ದರು. ರಸ್ತೆ ಜೈನ್ ರೋಡ್ ಇಲ್ಲಿ ನಮ್ಮ ಭೈರಪ್ಪನ ಸುಪುತ್ರರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರ್ತಕ್ಕಂತಹ ಮತ್ತು ಅವರೆಲ್ಲ ಸಹಪಾಠಿಗಳು ಸೇರಿ ಅಯ್ಯಪ್ಪ ಸ್ವಾಮಿ ದೇವಾಲಯ ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಅವರೆಲ್ಲರಿಗೂ ಮತ್ತೆ ಈ ದೇವಾಲಯಕ್ಕೆ ಸಹಕಾರ ಮಾಡಿರ್ತಕ್ಕಂತಹ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂತಹ ಎಲ್ಲ ಜನಗಳಿಗೆ ಹೆಚ್ಚಿನ ಸಹಕಾರ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಜಗದ್ಗುರು ಜಗದಾದಿ ರೇವಣ ಸಿದ್ದೇಶ್ವರ ದೇವಾಲಯ ಮಾಡಲಿ ಅಂತ ನಾನಂದರೂ ಪ್ರಾರ್ಥನೆ ಮಾಡುತ್ತಾ, ಒಡಲನ್ನು ಒರೆಯಲು ಕಳ್ಳತನವ ಮಾಡಬೇಡ, ಒಳ್ಳವನು ನಾನೆಂದು ಬಲು ಒಪ್ಪಬೇಡ, ದೊರೆತನ ಬಂದಾಗ ಕೆಟ್ಟ ನುಡಿಯಲು ಬೇಡ, ಸಿರಿ ಬಂದ ಕಾಲಕ್ಕೆ ಬದು ಮೆರೆಯಬೇಡ.